ನಮಸ್ಕಾರ ಸ್ನೇಹಿತರೆ. ಇದೇ ಜೂನ್ನಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ನಡೀತಾ ಇದೆ. ಚಿತ್ರಪಕ್ಷ ಏನಾಂಶದ ಪ್ರಕಾರ ಜೂನ್ 1 ಮತ್ತು 2ನೇ ತಾರೀಕಿನ ನಡುವೆ ಈ ರಾಶಿ ಬದಲಾವಣೆ ಆಗ್ತಿರೋದು. ಸೊ ಗುರು ರಾಶಿ ಬದಲಾವಣೆಯಿಂದ ಕೆಲವೊಂದು ರಾಶಿಗಳಿಗೆ ಗುರುಬಲ ಬಂದಂಗಾಗುತ್ತೆ, ಮತ್ತೆ ಕೆಲ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಇದರಲ್ಲಿ ಈಗ ಮೇಷರಾಶಿಯವರನ್ನ ತಗೊಂಡ್ರೆ 4ನೇ ಮನೆಗೆ ಗುರು ಸಂಚಾರ ಆಗ್ತಿರೋದ್ರಿಂದಾಗಿ ಗುರುಬಲ ಇಲ್ಲ ಅಂತ ಕನ್ಸಿಡರ್ ಆಗುತ್ತೆ. ಗುರುಬಲ ಇಲ್ಲ ಅಂತ ಮಾತ್ರಕ್ಕೆ ಜೀವನದಲ್ಲಿ ಏನು ನಡೆಯೋದಿಲ್ಲ ಅಂತ ಏನು ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದ್ರೆ ಏನು ಈ ಗುರು ಸಂಚಾರದ ಎಫೆಕ್ಟ್ ಏನಿದೆಯೋ ಇದು ಒಂದೇ ಜೀವನವನ್ನ ಕಂಪ್ಲೀಟ್ ಆಗಿ ನಿರ್ಧರಿಸೋದಿಲ್ಲ. ಜಾತಕದಲ್ಲಿನ ಯೋಗಗಳು, ವೈಯಕ್ತಿಕ ಜಾತಕದಲ್ಲಿನ ಯೋಗಗಳು ಮತ್ತೆ ಸದ್ಯ ನಡೀತಾ ಇರುವಂಥ ದಶೆ ಭುಕ್ತಿಗಳು, ಇವು ಪ್ರಧಾನವಾಗಿ ಜೀವನದ ಏನು ಘಟನೆಗಳು ಅಥವಾ ಜೀವನದ ಒಂದು ಪ್ರಗತಿ ಅಂತ ಏನಿದೆಯೋ, ಏಳಿಗೆ ಅಂತ ಏನಿದೆಯೋ ಇದನ್ನು ನಿರ್ಧಾರ ಮಾಡುತ್ತೆ. ಇನ್ನು ಜಾತಕದಲ್ಲಿ ಗುರು ಸಂಚಾರದ ರಾಶಿಯಲ್ಲಿ ಅಷ್ಟಕ ವರ್ಗ ಬಿಂದುಗಳು ಅಂತಿರ್ತವೆ. ಸೊ ಅದರ ಜೊತೆಗೆ ನಕ್ಷತ್ರಗಳು, ಇದು ಕೂಡ ಏನು ಈ ಗುರು ಸಂಚಾರದ ಎಫೆಕ್ಟ್ ಏನಿದೆ ಇದನ್ನು ಸಾಕಷ್ಟು ಮಾರ್ಪಾಡು ಮಾಡ್ತದೆ. ಬೃಹತ್ ಸಂಹಿತ ಜ್ಯೋತಿಷ್ಯದ ಒಂದು ಬಹಳ ಪ್ರಮುಖವಾದ ಮೂಲ ಗ್ರಂಥ. ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ, ಗುರು ಸಂಚಾರದ ಫಲಗಳೇನಿದೆಯೋ ಇದನ್ನ ದಶೆಗಳ ಜೊತೆ ಅನ್ವಯಿಸಿ ನಿರ್ಣಯಿಸಬೇಕು ಅಂತ ಹೇಳಲಾಗಿದೆ. ಇಲ್ಲಿ ಸಂಸ್ಕೃತ ಶ್ಲೋಕದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೂಡ ಇದೆ, ನೀವು ಬೇಕಾದ್ರೆ ಓದ್ಕೊಳ್ಬೋದು. ಹಾಗೊಂದು ವೇಳೆ ಗುರುಬಲ ಇಲ್ಲ ಅಂದ್ರೂ ಕೂಡ ದಶೆ ಚೆನ್ನಾಗಿತ್ತು ಅಂದರೆ ತನ್ನ ಪಾಡಿಗೆ ತಾನು ಆ ಕಾರ್ಯಗಳು ನಡೀತವೆ. ಆ್ಯಕ್ಚುಲಿ ನಿಮಗೆ ಆ ಕಾರ್ಯಗಳು ನಡೀತವೋ ಇಲ್ವೋ ಅನ್ನೋ ನಂಬಿಕೆಗೆ ಕೊರತೆ ಇರುತ್ತೆ ಹೊರತು ಘಟನೆ ನಡೆಯೋದಿಲ್ಲ ಅಂತೇನಿಲ್ಲ. ಸೊ ಹಂಗಾಗಿ ಕೇವಲ ಗುರುಬಲ ಒಂದರಿಂದನೇ ಜೀವನದಲ್ಲಿ ಎಲ್ಲವೂ ನಡಿಬೇಕು ಅಥವಾ ಗುರುಬಲ ಇಲ್ಲ ಅಂದರೆ ಜೀವನದಲ್ಲಿ ಏನು ನಡೆಯೋದಿಲ್ಲ ಅನ್ನುವಂಥ ಆಲೋಚನೆಗಳೇನಿದೆಯೋ ಅದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ಹೇಳಿ ಹೊರಟಿದ್ದೀನಿ. ಇನ್ನು ಗುರು ಅಂದರೆ ಮುಖ್ಯವಾಗಿ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ, ನಮಗೆ ಸಿಗುವ ಅವಕಾಶಗಳು, ನಿರೀಕ್ಷೆಗಳು ಮತ್ತು ಮಾರ್ಗದರ್ಶನ ಅಂತ ಅರ್ಥ. ಸೊ ಇವಾಗ ಗುರುಬಲ ಇಲ್ಲ ಅಂತ ಹೇಳೋದಾದ್ರೆ ಮೇಷರಾಶಿಗೆ 1 ವರ್ಷದ ಮಟ್ಟಿಗೆ ಗುರುಬಲ ಇರೋದಿಲ್ಲ. ಹೀಗಾಗಿ ಅವಕಾಶಗಳು ಕಡಿಮೆ ಇರ್ಬೋದು. ಏನು ಅಂದ್ಕೊಂಡಿರ್ತೀರೋ ಆ ವಿಚಾರದಲ್ಲಿ ಆಗುತ್ತೋ ಇಲ್ವೋ ಅನ್ನೋ ನಂಬಿಕೆ ಅಪನಂಬಿಕೆಗಳ ಹೊಯ್ದಾಟ ಇರ್ತದೆ. ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸದ ಕೊರತೆ ಇರ್ತದೆ. ನಿರೀಕ್ಷೆಗಳು ಮತ್ತು ವಾಸ್ತವ ಪರಿಸ್ಥಿತಿಗಳು ಅಂತ ಏನಿದೆಯೋ ಇದು ಮ್ಯಾಚ್ ಆಗ್ತಾ ಇರೋದಿಲ್ಲ. ಸಲಹೆಗಳು ಮತ್ತು ಮಾರ್ಗದರ್ಶನಗಳನ್ನು ತಿರಸ್ಕರಿಸೋ ಮನೋಭಾವ ಕೂಡ ಇರ್ತದೆ. ಮೇಷರಾಶಿಗೆ 4ನೇ ಭಾವದಲ್ಲಿ ಇದು ಸಂಚಾರ ಆಗ್ತಾ ಇರೋದ್ರಿಂದಾಗಿ ಜೀವನಕ್ಕೆ ಸಂಬಂಧಪಟ್ಟಂಗೆ ಕೆಲ ಪಾಠಗಳನ್ನು ಕಲಿಯೋದಕ್ಕೆ ಬಾಕಿ ಇದೆ ಅಂತ ಹೇಳ್ತಾ ಇದೆ. ಯಾಕೆಂದ್ರೆ ಗುರು ಬಂದು ಟೀಚರ್ ಅಂದ್ರೆ ನಿಮಗೆ ಆಕ್ಚುಲಿ ಏನಾದ್ರೂ ಒಂದು ಕಲಿಸ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತದೆ. ಸೊ ಕಲಿಕೆಯನ್ನ ವಿಸ್ತರಿಸ್ಕೋಬೇಕು ಅಂತ ಹೇಳ್ತಾ ಇದೆ. 4ನೇ ಮನೆ ಅಂದ್ರೆ ಕಂಫರ್ಟ್ನ ಸ್ಥಾನ. ಹೀಗಾಗಿ ಮನಸ್ಸು ಏನಿದೆಯೋ ಇದು ಕಂಫರ್ಟ್ ಬಯಸುತ್ತೆ, ಆದ್ರೆ ಕಂಫರ್ಟೇಬಲ್ ಆಗಿ ಇರೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ, ಅವಕಾಶ ಕಡಿಮೆ ಇರ್ತದೆ. ಯಾಕಂದ್ರೆ ಒತ್ತಡ ಕ್ರಿಯೇಟ್ ಆಗಿರುತ್ತೆ, ಹೀಗಾಗಿ ಮನಸ್ಸು ರೆಸ್ಟ್ಲೆಸ್ ಆಗ್ಬೋದು. ಸೊ ಮುಖ್ಯವಾಗಿ ಇಂಥ ಸಂದರ್ಭಗಳಲ್ಲಿ ತುಂಬಾ ಎಮೋಷನಲ್ ಆಗಿ ಟ್ರಿಗರ್ ಆಗೋದು ಅಥವಾ ಎಮೋಷನಲ್ ಆಗಿ ನಿರ್ಧಾರಗಳನ್ನು ಮಾಡೋದು ಇಂಥದ್ದು ಅಷ್ಟೊಂದು ಸರಿಯಲ್ಲ. ಇನ್ನು ಮೇಷರಾಶಿ ಏನಿದೆಯೋ ಇದು ಒಂದು ರೀತಿಯ ಹೈಲಿ ಮೋಟಿವೇಟೆಡ್ ರಾಶಿ. ಇದು ಕುಜನ ರಾಶಿ ಆಗಿರೋದ್ರಿಂದಾಗಿ ಆಕ್ಷನ್ ರಿಯಾಕ್ಷನ್, ಸೊ ಇದೇ ಇವರ ಮೋಟಿವೇಶನ್ ಆಗಿರ್ತದೆ. ಸೊ ಸಣ್ಣ ಒಂದು ವಿಳಂಬ ಅಂತ ಆದ್ರೂ ಕೂಡ ಚಡಪಡಿಸ್ತಾರೆ. ಧಾವಂತ ಜಾಸ್ತಿ ಇರ್ತದೆ, ಗೋ ಆ್ಯಂಡ್ ಗೆಟ್ ಅನ್ನೋ ರೀತಿಯ ಪ್ರವೃತ್ತಿ ಇರ್ತದೆ. ಆದರೆ ಮುಂದಿನ 1 ವರ್ಷದ ಮಟ್ಟಿಗೆ ಏನು ಈ ಗುರುಬಲ ಇಲ್ಲ ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಥರ ಆತುರ ಧಾವಂತ ಈ ರೀತಿಯ ವರ್ತನೆಗೆ ಸ್ವಲ್ಪ ಬ್ರೇಕ್ ಹಾಕ್ಕೊಳ್ಬೇಕಾಗುತ್ತೆ. ಏನೇ ಕಾರ್ಯಗಳನ್ನು ಕೈಗೊಳ್ಳೋದಿದ್ರು ಅದರ ಬಗ್ಗೆ ಅರಿತು ತಿಳಿದು ವಿವೇಚನೆಯಿಂದ ಮುಂದುವರಿಬೇಕಾಗುತ್ತೆ. ಉದ್ಯೋಗದಲ್ಲಿರುವವರು ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಗುರು ಗೋಚರ ಪಾಸಿಟಿವ್ ಇಲ್ಲ ಅಂದಾಗ ರೆಮಿಡಿ ಏನು ಅನ್ನೋ ಪ್ರಶ್ನೆ ಬರ್ತದೆ. ಸೊ ನಾ ಇಲ್ಲಿ ಪ್ರಾಕ್ಟಿಕಲಿ ಅಪ್ಲೈ ಮಾಡಬಹುದಾದಂಥ ಕೆಲ ರೆಮಿಡಿಗಳನ್ನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ದೇವರು ಪೂಜೆ ಪುನಸ್ಕಾರ ಇದೆಲ್ಲವೂ ಮಾಡಿದ್ರೂ ಕೂಡ ನೀವು ಪ್ರಾಕ್ಟಿಕಲಿ ಸೆಲ್ಫ್ ರಿಯಲೈಸೇಷನ್ ಮತ್ತು ಸೆಲ್ಫ್ ನಾಲೆಜ್ ಅಂತ ಏನಿದೆಯೋ ಇದನ್ನು ನಾವು ತಗೊಳ್ಳಿಲ್ಲ ಅಂದರೆ ಬರೀ ರೆಮಿಡಿ ಒಂದರಿಂದನೇ ಎಲ್ಲವೂ ಸಾಲ್ವ್ ಆಗಲ್ಲ. ಬೆಸ್ಟ್ ರೆಮಿಡಿ ಅಂದರೆ ನಿಮ್ಮ ಅಪ್ರೋಚ್ನ ಬದಲಾಯಿಸ್ಕೊಳ್ಳೋದು. ಗುರು ಅಂದರೆ ಮುಂದಾಲೋಚನೆ ಅಂತ ಅರ್ಥ. ಇವತ್ತಿನ ಪರಿಸ್ಥಿತಿ ಹೇಗಾದರೂ ಇರಲಿ, ಮುಂದಿನ ದಿನಗಳಲ್ಲಿ ಸ್ಥಿತಿಗತಿ ಚೆನ್ನಾಗಿರಬೇಕಾದ್ರೆ ಇವತ್ತು ಏನು ಮಾಡಬೇಕಾಗತ್ತೆ ಅಂತ ಯೋಚಿಸೋದು. ಇವತ್ತೇ ಎಲ್ಲವೂ ಬದಲಾಗಬೇಕು ಅಂತ ನಿರೀಕ್ಷಿಸಬಾರ್ದು. ಆತುರದಲ್ಲಿ ಯಾವುದೇ ನಿರ್ಧಾರ ಮಾಡಬಾರ್ದು. ಎಮೋಷ್ನಲ್ ಆಗಿ ಹಣಕಾಸಿನ ವ್ಯವಹಾರ ಕೂಡ ಮಾಡಬಾರ್ದು. ಗುರು ಅಂದರೆ ಶ್ರದ್ಧೆ ಪ್ರಾಮಾಣಿಕತೆ. ಹೀಗಾಗಿ ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡಬೇಕು, ಅರೆಮನಸ್ಸಿನಿಂದ ಮಾಡಬಾರ್ದು. ಗುರು ಅಂದರೆ ನಂಬಿಕೆ, ಬ್ಲೈಂಡ್ ಬಿಲೀಫ್ ಇಟ್ಕೋಬಾರ್ದು, ಶುದ್ಧ ನಂಬಿಕೆಯನ್ನು ಬಲಪಡಿಸ್ಕೊಳ್ಬೇಕು. ಇದಕ್ಕಾಗಿ ನಿಮಗಿಷ್ಟವಾದ ದೇವರನ್ನ ಆರಾಧಿಸ್ಬೋದು, ಭಕ್ತಿಯಿಂದ ತಲ್ಲೀನರಾಗಿ ಆರಾಧಿಸಬೇಕು. ಹರಕೆಯ ಥರ ಪೂಜೆ ಪ್ರಾರ್ಥನೆ ಅಲ್ಲ.
ಗುರುಬಲ ಇಲ್ಲದ ಕಾರಣ ಈ ಫೀಲ್ ಗುಡ್ ಫ್ಯಾಕ್ಟರ್ಗಳು ಅನ್ನುವಂಥದ್ದು ಏನಿದೆಯೋ ಇದು ಕಡಿಮೆ ಇರ್ತದೆ. ಆದರೆ ಗುರು ನಿಮ್ಮ ಲಗ್ನಕ್ಕೆ ಅನುಗುಣವಾಗಿ ಕೆಲ ಶುಭ ಫಲಗಳನ್ನು ಕೊಡ್ತಿರ್ತದೆ, ಆದರೆ ಅದನ್ನು ಫೀಲ್ ಮಾಡ್ತಾ ಇರೋದಿಲ್ಲ. ಹೀಗಾಗಿ ಮಾನಸಿಕ ಫೀಲಿಂಗಿಗೆ ಮಹತ್ವ ನೀಡೋದು ಬೇಡ. ಚಂದ್ರಮ ಮನಸೋಜಾತ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅಂದರೆ ಏನು ರಾಶಿಯಿಂದ ಹೇಳುವಂಥ ಗೋಚರ ಫಲಗಳೇನಿವೆಯೋ ಇವು ಹೆಚ್ಚಾಗಿ ಅಪ್ಲೈ ಆಗೋದು ಮನಸ್ಸಿಗೆ. ಸೊ ಇದು ಯಾವುದೇ ಘಟನೆಗಳಿಗೆ ಅಥವಾ ದೇಹಕ್ಕೆ ಹೆಚ್ಚಾಗಿ ಅಪ್ಲೈ ಆಗೋದಿಲ್ಲ. ಇನ್ನು ಗೋಚರ ಫಲ ಅನ್ನೋದೇನಿದೆಯೋ ಇದು ಬಾಹ್ಯ ಪ್ರಪಂಚದ ಪ್ರಭಾವಗಳಾಗಿರ್ತವೆ. ಸೊ ಬಾಹ್ಯ ಪ್ರಭಾವಗಳಿಗೆ ಮನಸ್ಸಿನಲ್ಲಿ ಒಂದು ಒತ್ತಡದ ರೀತಿಯ ಸನ್ನಿವೇಶ ಸೃಷ್ಟಿಯಾಗಿ ನೀವು ರೆಸ್ಪಾಂಡ್ ಮಾಡಿದ್ರೆ ಆವಾಗ ಮನಸ್ಸಿನಲ್ಲಿರುವಂಥ ಆಲೋಚನೆ ಏನಿದೆಯೋ ಅದು ಘಟನೆಯಾಗಿ ಅಥವಾ ಫಲವಾಗಿ ಬದಲಾಗೋದು. ಇನ್ನು ದಶೆಗಳ ವಿಚಾರ, ದಶೆಗಳ ವಿಚಾರಕ್ಕೆ ಬರಬೇಕು ಅಂದರೆ ನಕ್ಷತ್ರಗಳನ್ನು ನಾವಿಲ್ಲಿ ತಗೊಳ್ಬೇಕಾಗತ್ತೆ. ಸೊ ಮೇಷರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತವೆ. ಸೊ ಆಯಾ ಪ್ರಾಯಕ್ಕೆ ಅನುಗುಣವಾಗಿ ಸದ್ಯ ಯಾವ ದಶೆ ನಡೀತಾ ಇರಬಹುದು ಮತ್ತು ಅದರ ಪ್ರಭಾವ ಹೇಗಿರ್ತದೆ, ಅಂದರೆ ಒಟ್ಟಾರೆ ಥೀಮ್ ಹೇಗಿರ್ತದೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಜಾತಕದಲ್ಲಿ, ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಪೊಸಿಷನ್ ಏನಿದೆಯೋ ಇದು ಈ ದಶೆ ಫಲವನ್ನು ಅಥವಾ ಈ ಥೀಮ್ ಅಂತ ಏನಿದೆ ಇದನ್ನು ಕೊಂಚ ಮಟ್ಟಿಗೆ ಬದಲಾವಣೆ ಮಾಡ್ತದೆ. ಇದರಲ್ಲಿ ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರದವರಿಗೆ ಕೇತು ದಶೆಯಿಂದ ಜೀವನ ಆರಂಭ ಆಗಿರುತ್ತೆ. 25ರಿಂದ 35 ವಯೋಮಾನದವ್ರನ್ನ ತಗೊಳ್ಳೋದಾದ್ರೆ ಒಂದು ಸೂರ್ಯ ದಶೆಯಲ್ಲಿ ಇರ್ತಾರೆ, ಇಲ್ಲ ಚಂದ್ರ ದಶೆಯಲ್ಲಿ ಇರ್ತಾರೆ. ಸೂರ್ಯ ದಶೆಯಲ್ಲಿದ್ದರೆ ಕಾನ್ಫಿಡೆನ್ಸ್ ಹೈ ಲೆವೆಲಲ್ಲಿ ಇರ್ತದೆ, ಆತ್ಮವಿಶ್ವಾಸದಿಂದ ಮುನ್ನುಗ್ಗುವ ಒಂದು ಛಾತಿ ಇರ್ತದೆ, ತಮ್ಮನ್ನು ತಾವು ಗುರುತಿಸಿಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇರ್ತಾರೆ, ಆ ಪ್ರಕ್ರಿಯೆಯಲ್ಲಿ ಇರ್ತಾರೆ. ಹೀಗಾಗಿ ಜೀವನವು ಕೂಡ ಒಂದು ರೀತಿ ವೇಗ ಪಡ್ಕೊಂಡಿರುತ್ತೆ. ಸೂರ್ಯ ಬಂದು ಸೆಲ್ಫ್ ಕಾನ್ಫಿಡೆನ್ಸನ್ನು ಹೆಚ್ಚಿಸುವಂಥ ಗ್ರಹ. ಸೊ ಆದರೆ ಈ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಈಗೋಗೆ ಟರ್ನ್ ಆಗಬಾರ್ದು. ಸೊ ಇವಾಗ ಗುರು ಬಲ ಇಲ್ಲದೆ ಇರೋ ಕಾರಣಕ್ಕೆ ಕಾನ್ಫಿಡೆನ್ಸ್ ಇರಲಿ, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಇನ್ನು ಚಂದ್ರ ದಶೆಯಲ್ಲಿರುವವರಿಗೆ ಕಲ್ಪನಾ ಶಕ್ತಿ ಚೆನ್ನಾಗಿರ್ತದೆ, ಆದರೆ ಎಮೋಷನಲ್ ಬಿಹೇವಿಯರ್ ಇರ್ತದೆ. ಹೀಗಾಗಿ ಭಾವನಾತ್ಮಕವಾಗಿ ರಿಯಾಕ್ಟ್ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಕಲ್ಪನಾ ಶಕ್ತಿಯನ್ನ ಜೀವನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ತಿರುಗಿಸ್ಕೊಂಡ್ರೆ ಉತ್ತಮ. ಏನೇನು ಕಲ್ಪನೆಗಳು ಬರ್ತವೋ ಅದನ್ನ ಬರೆದಿಟ್ಕೊಳ್ಬಹುದು, ಅದನ್ನ ಜರ್ನಲಿಂಗ್ ಅಂತಾರೆ ಆಕ್ಚುಲಿ. ಇದರಲ್ಲಿ ಪ್ರಾಕ್ಟಿಕಲ್ ವಿಚಾರಗಳು ಅಂತ ಏನಿದೆಯೋ ಅದನ್ನ ಇವತ್ತಲ್ಲ ನಾಳೆ ಕಾರ್ಯರೂಪಕ್ಕೆ ಇಳಿಸೋದಕ್ಕೂ ಕೂಡ ಪ್ರಯತ್ನ ಪಡಬಹುದು. ಆದ್ರೆ ಚಂದ್ರದಶೆಯ ಸಂದರ್ಭದಲ್ಲಿ ಮೂಡ್ ಬದಲಾವಣೆ, ಒಂದು ರೀತಿಯ ಇನ್ಸೆಕ್ಯೂರ್ಡ್ ಫೀಲಿಂಗ್, ಫ್ಲಕ್ಚುಯೇಷನ್ಗಳು, ಮಾನಸಿಕ ಫ್ಲಕ್ಚುಯೇಷನ್ಗಳು ಇಂಥವೆಲ್ಲ ಇರ್ತದೆ. ಸೊ ಹಂಗಾಗಿ ಸ್ಟೇಬಲ್ ಕಾಮ್ ಮೈಂಡ್ನಲ್ಲೇ ಯಾವುದೇ ನಿರ್ಧಾರ ತಗೊಳ್ಳೋದಿದ್ರು ಮನಸ್ಸು ಕಾಮ್ ಆಗಿದ್ದಾಗಲಷ್ಟೇ ನಿರ್ಧಾರ ತಗೊಳ್ಬೇಕು. ಯಾವುದೇ ರೀತಿಯ ಫಿಯರ್, ಹೆದರಿಕೆ ಅಥವಾ ಯಾವುದೋ ರೀತಿಯ ಒಂದು ಇನ್ಸೆಕ್ಯೂರ್ಡ್ ಫೀಲಿಂಗ್ ಇಂಥದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೇ ನಿರ್ಧಾರ ತಗೊಳ್ಬಾರ್ದು. ಇನ್ನು 35ರಿಂದ 45 ವಯೋಮಾನದಲ್ಲಿರುವವರು ಒಂದು ಕುಜ ದಶೆಯಲ್ಲಿ ಇರ್ತಾರೆ, ಅಂದರೆ ಮಂಗಳ ದಶೆ, ಇಲ್ಲವೇ ರಾಹು ದಶೆಯ ಒಂದು ಆರಂಭದ ಕಾಲದಲ್ಲಿ ಇರ್ತಾರೆ. ಕುಜ ದಶೆಯಲ್ಲಿರೋರಿಗೆ ಹೈ ಎನರ್ಜಿ ಇರ್ತದೆ, ಆಕ್ಷನ್ ರಿಯಾಕ್ಷನ್ ಮನೋಭಾವಗಳಿರ್ತದೆ, ಜೀವನವನ್ನು ನಿಯಂತ್ರಣಕ್ಕೆ ತಗೊಳ್ಳೋ ಒಂದು ಆತುರ ಇರ್ತದೆ. ಈ ಆತುರ ಧಾವಂತ ಏನಿದೆಯೋ ಇದು ಸ್ಟ್ರೆಸ್ ಅನ್ನು ಕ್ರಿಯೇಟ್ ಮಾಡುತ್ತೆ, ಒಂದು ರೀತಿಯ ಒತ್ತಡದಲ್ಲಿ ಜೀವನ ನಡೀತಾ ಇರ್ತದೆ ಇವ್ರದ್ದು. ಆದರೆ ಆತುರ ಧಾವಂತದಿಂದ ಯಾವುದೇ ನಿರ್ಧಾರ ಮಾಡಬಾರ್ದು, ಸ್ಟ್ರಾಟಜಿಕ್ ಆಗಿ ಲಾಜಿಕಲ್ ಯೋಚನೆಗಳೊಂದಿಗೆ ಮುಂದುವರಿಬೇಕು. ಅಂದ್ರೆ ಗುರು ಗೋಚರ ಫಲ ಇವಾಗ ಇವರಿಗೆ ಪ್ರತಿಕೂಲವಾಗಿರೋದ್ರಿಂದಾಗಿ ಏನಾದರೂ ನಿರ್ಧಾರ ಮಾಡಬೇಕು ಅಂದ್ರೆ ನೀವು ಇಮ್ಮಿಡಿಯೇಟ್ ನಿರ್ಧಾರ ಮಾಡಬೇಕಾಗಿರೋದನ್ನು ಕೂಡ ಕನಿಷ್ಠ 48 ತಾಸು ಮುಂದೂಡಬೇಕಾಗತ್ತೆ. 48 ತಾಸು ಯೋಚಿಸಿ ಕರೆಕ್ಟ್ ಪ್ಲಾನ್ ಏನು ಅಂತ ಮಾಡಿಕೊಂಡು ಮುಂದುವರೆದ್ರೆ ಚೆನ್ನಾಗಿರ್ತದೆ. ಇನ್ನು 45ರಿಂದ 55 ವಯೋಮಾನದಲ್ಲಿರುವವರು ಒಂದು ಕುಜದೇಶೆಯ ಅಂತಿಮ ಫೇಸ್ನಲ್ಲಿ ಇರ್ಬೋದು ಅಥವಾ ರಾಹು ಮಹಾದೇಶೆಯಲ್ಲಿ ಇರ್ತಾರೆ. ಅವರು ರಾಹು ಮಹಾದೇಶ ಅವಧಿ ಏನಿದೆಯೋ ಇದು ನೀವು ಹೇಗೆ ಪ್ಲಾನಿಂಗ್ ಮಾಡ್ಕೊಳ್ತೀರೋ ಅದರಂತೆ ಅದು ಫಲ ಕೊಡ್ತದೆ. ಮಹತ್ ಕಾರ್ಯಗಳನ್ನು ಮಾಡಬೇಕು ಅಂತ ಮನಸ್ಸು ಆತುರಿತ ಇರ್ತದೆ. ಬಿಗ್ ಅಚೀವ್ಮೆಂಟ್, ಬಿಗ್ ಮನಿ ಇಂಥವನ್ನ ಹಗಲಿರುಳು ಯೋಚಿಸ್ತಾರೆ. ಇದರಿಂದಾಗಿ ಮಾನಸಿಕವಾಗಿ ರೆಸ್ಟ್ಲೆಸ್ನೆಸ್ ಇರ್ತದೆ. ಇದೊಂದು ರೀತಿಯ ಹೈ ಸ್ಟ್ರೆಸ್, ಹೈ ಗ್ರೋತ್ನ ದಶೆಕಾಲ. ಆದರೆ ಯೋಚನೆ ಮಾಡ್ತಾ ಕೂತ್ರೆ ಜಸ್ಟ್ ಯೋಚನೆಯಲ್ಲೇ ಕಳೆದು ಹೋಗುವಂಥ ಪ್ರಮೇಯ ಇರ್ತದೆ. ಅದರ ಬದಲಾಗಿ ಸಣ್ಣ ಸಣ್ಣ ಹೆಜ್ಜೆ ಇಡೋದಕ್ಕೆ ಆರಂಭಿಸಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಇನ್ನು ಮೇಷರಾಶಿಯವರಿಗೆ 4ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದಾಗಿ ಈ ಓವರ್ ಥಿಂಕಿಂಗ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗೋ ಪ್ರಮೇಯ ಇರ್ತದೆ. ಓವರ್ ಡೂಯಿಂಗ್ ಅಂತ ಏನು ಮಾಡ್ತಾ ಇರ್ತಾರೋ ಅದನ್ನೇ ಪದೇ ಪದೇ ಮಾಡುವಂಥದ್ದು, ಏನು ಯೋಚನೆ ಮಾಡ್ತಾ ಇರ್ತಾರೋ ಅದನ್ನೇ ಅತಿಯಾಗಿ ಯೋಚನೆ ಮಾಡೋದು, ಏನಾದರೂ ಒಂದು ವಿಚಾರವನ್ನು ಹೇಳಿದ್ರೆ ಅದನ್ನೇ ಮತ್ತೆ ಮತ್ತೆ ಹೇಳುವಂಥದ್ದು, ಇಂಥ ಪ್ರವೃತ್ತಿಗಳು ಇರ್ತವೆ. ಸೊ ಇದು ಸ್ವಲ್ಪ ನಾವೀಗ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಸ್ವಲ್ಪ ಅರಿವಿಗೆ ತಗೊಂಡ್ರೆ ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಮತ್ತು ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಶಾರ್ಟ್ ಕಟ್ ಹುಡುಕಬಾರ್ದು. ಇನ್ನು 55ರಿಂದ 65 ವಯೋಮಾನದಲ್ಲಿರುವವರು ಗುರು ಮಹಾದಶೆಯ ಅವಧಿಯಲ್ಲಿರೋ ಸಾಧ್ಯತೆ ಇರ್ತದೆ. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರ್ತದೆ. ಶಾಂತಿಯುತ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಒಂದು ರೀತಿಯ ಆಳ ಅಗಲ ಅರಿವಾಗಿರ್ತದೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ, ಇದು ಒಳ್ಳೆಯದೇ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಒಂದು ರೀತಿಯ ಅನುಭವಸ್ಥರ ರೀತಿ ಇವರು ವರ್ತಿಸ್ತಾರೆ.
ಸೊ ತಮ್ಮ ಅನುಭವವನ್ನ ಇತರರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಬಳಸಿದ್ರೆ ಒಳ್ಳೆಯದೇ ಇದು. ಇವರು ಗುರು 4ನೇ ಭಾವದಲ್ಲಿ ಇರೋದ್ರಿಂದಾಗಿ ಸ್ವಲ್ಪ ಆಧ್ಯಾತ್ಮಿಕ ವಿಚಾರಧಾರೆಗಳನ್ನ ಮೂಡಿಸ್ಕೊಂಡ್ರೆ ಮಾನಸಿಕವಾಗಿ ಸ್ವಲ್ಪ ಶಾಂತಿ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರ್ತದೆ. ಇನ್ನು ಮುಂದಿನದು ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದವರು ಶುಕ್ರ ದಶೆಯಿಂದ ಜೀವನ ಆರಂಭಿಸಿರ್ತಾರೆ. ಶುಕ್ರ ಬಂದು ಕಲಾತ್ಮಕತೆ, ಎಂಜಾಯ್ಮೆಂಟ್, ಒಂದು ಪ್ಲೆಸೆಂಟ್ ಫೀಲಿಂಗ್ ಇಂಥದ್ರ ಒಂದು ದಶೆ ಆಗಿರೋದ್ರಿಂದಾಗಿ ಅವರ ಬಾಲ್ಯ ಏನಿದೆಯೋ ತಾರುಣ್ಯದವರೆಗೂ ಕೂಡ ಒಂದು ರೀತಿ ಪ್ಲೆಸೆಂಟ್ ಆಗಿ ಇರ್ತದೆ. ಇದರಲ್ಲೀಗ 25ರಿಂದ 35ರ ವಯೋಮಾನದಲ್ಲಿರುವವರು ಸಾಮಾನ್ಯವಾಗಿ ಚಂದ್ರ ದಶೆಯಲ್ಲಿರುವಂಥ ಸಾಧ್ಯತೆ ಇದೆ. ಚಂದ್ರ ದಶೆಯಲ್ಲಿರುವವರಿಗೆ ಕಲ್ಪನಾ ಶಕ್ತಿ ಚೆನ್ನಾಗಿರ್ತದೆ, ಆದರೆ ಎಮೋಷನಲ್ ಬಿಹೇವಿಯರ್ ಇರ್ತದೆ. ಹೀಗಾಗಿ ಭಾವನಾತ್ಮಕವಾಗಿ ರಿಯಾಕ್ಟ್ ಮಾಡೋದನ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಕಲ್ಪನಾ ಶಕ್ತಿಯನ್ನ ಜೀವನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ತಿರುಗಿಸ್ಕೊಂಡ್ರೆ ಉತ್ತಮ. ಏನೇನು ಕಲ್ಪನೆಗಳು ಬರ್ತಾವೋ ಅದನ್ನ ಬರೆದಿಟ್ಕೊಳ್ಬಹುದು, ಅದನ್ನ ಜರ್ನಲಿಂಗ್ ಅಂತಾರೆ ಆಕ್ಚುಲಿ. ಇದರಲ್ಲಿ ಪ್ರಾಕ್ಟಿಕಲ್ ವಿಚಾರಗಳು ಅಂತ ಏನಿದೆಯೋ ಅದನ್ನ ಇವತ್ತಲ್ಲ ನಾಳೆ ಕಾರ್ಯರೂಪಕ್ಕೆ ಇಳಿಸೋದಕ್ಕೂ ಕೂಡ ಪ್ರಯತ್ನ ಪಡಬಹುದು. ಆದ್ರೆ ಚಂದ್ರದಶೆ ಬಂದು ಒಂದ್ ಸ್ವಲ್ಪ ಫ್ಲಕ್ಚುಯೇಷನ್ ಅನ್ನು ಕೊಡುವಂತ ದಶೆ. ಮೂಡ್ ಮೇಲೆ ಇವರ ದಿನಚರಿ ನಡೀತಾ ಇರ್ತದೆ. ಸೊ ಮಾನಸಿಕವಾಗಿ ಭಾವನಾತ್ಮಕವಾಗಿ ವರ್ತಿಸೋದು ಹೆಚ್ಚಾಗಿರ್ತದೆ. ಮತ್ತು ಒಂದು ರೀತಿಯ ಇನ್ಸೆಕ್ಯೂರ್ಡ್ ಫೀಲಿಂಗು ಮತ್ತು ಫಿಯರ್, ಅಂದರೆ ಏನು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಮನಸ್ಸು ಅದನ್ನು ಫಸ್ಟು ರಿಯಾಕ್ಟ್ ಮಾಡೋ ರೀತಿ ಫಸ್ಟು ಫಿಯರ್ಫುಲ್ ಆಗಿ ರಿಯಾಕ್ಟ್ ಮಾಡುತ್ತೆ, ಆಮೇಲೆ ಯೋಚನೆ ಮಾಡುತ್ತೆ. ಸೊ ಅದಕ್ಕಿಂತಲೂ ಆತುರದಲ್ಲಿ ಯಾವುದೇ ನಿರ್ಧಾರ ಮಾಡಬಾರ್ದು. ಈಗೇನು ಗುರು ಸಂಚಾರ 4ನೇ ಭಾವದಲ್ಲಿದ್ದಾಗ ಇದು ಸಾಮಾನ್ಯವಾಗಿ ಮಾನಸಿಕವಾಗಿ ಜಾಸ್ತಿ ಎಫೆಕ್ಟ್ ಮಾಡೋದ್ರಿಂದಾಗಿ ಒಂದು 48 ತಾಸುಗಳ ಕಾಲ ಕೂಲಿಂಗ್ ಪೀರಿಯಡ್ ಅಂತ ಏನೇ ನಿರ್ಧಾರ ಮಾಡೋದಿದ್ರು ಒಂದು 48 ತಾಸು ಕೂಲಿಂಗ್ ಪೀರಿಯಡ್ ಇಟ್ಕೊಳ್ಬೇಕಾಗುತ್ತೆ. ಇನ್ನು 35ರಿಂದ 45ರ ವಯೋಮಾನದಲ್ಲಿರುವವರು ಒಂದು ಕುಜ ದಶೆಯಲ್ಲಿ ಇರ್ತಾರೆ, ಅಂದರೆ ಮಂಗಳ ದಶೆ, ಇಲ್ಲವೇ ರಾಹು ದಶೆಯ ಒಂದು ಆರಂಭದ ಕಾಲದಲ್ಲಿ ಇರ್ತಾರೆ. ಕುಜ ದಶೆಯಲ್ಲಿರೋರಿಗೆ ಹೈ ಎನರ್ಜಿ ಇರ್ತದೆ, ಆಕ್ಷನ್ ರಿಯಾಕ್ಷನ್ ಮನೋಭಾವಗಳಿರ್ತದೆ, ಜೀವನವನ್ನು ನಿಯಂತ್ರಣಕ್ಕೆ ತಗೊಳ್ಳೋ ಒಂದು ಆತುರ ಇರ್ತದೆ. ಈ ಆತುರ ಧಾವಂತ ಏನಿದೆಯೋ ಇದು ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಒಂದು ರೀತಿಯ ಒತ್ತಡದಲ್ಲಿ ಜೀವನ ನಡೀತಾ ಇರ್ತದೆ ಇವ್ರದ್ದು. ಆದ್ರೆ ಆತುರ ಧಾವಂತದಿಂದ ಯಾವುದೇ ನಿರ್ಧಾರ ಮಾಡಬಾರ್ದು, ಸ್ಟ್ರಾಟಜಿಕ್ ಆಗಿ ಲಾಜಿಕಲ್ ಯೋಚನೆಗಳೊಂದಿಗೆ ಮುಂದುವರಿಬೇಕು. ಆದ್ರೆ 4ನೇ ಮನೆಯಲ್ಲಿ ಗುರು ಸಂಚಾರ ಇರೋದ್ರಿಂದಾಗಿ ಏನು ಸಡನ್ ರಿಯಾಕ್ಷನ್ ಮಾಡುವಂಥದ್ದು, ಆ್ಯಕ್ಚುಲಿ ಮೇಷರಾಶಿಯವರಿಗೆ ಆ ಥರ ಸಡನ್ ರಿಯಾಕ್ಷನ್ ಮಾಡುವಂಥ ಒಂದು ಪ್ರವೃತ್ತಿ ಇರ್ತದೆ. ಸೊ ಅದನ್ನು ಒಂದು ಸ್ವಲ್ಪ ಅವರು ತಿಳ್ಕೊಳ್ಬೇಕು, ಅರ್ಥಕೊಳ್ಬೇಕು. 4ನೇ ಭಾವ ಅಂದರೆ ಅರಿವು ಅಂತ ಅರ್ಥ. ಸೊ ನಾವು ನಾನು ಹಿಂಗೆ ರಿಯಾಕ್ಟ್ ಮಾಡ್ತೀನಿ, ನನಗಿಂಥದ್ದೊಂದು ಸ್ವಭಾವ ಇದೆ ಅನ್ನೋದು ಅವರ ಅರಿವಿಗೆ ಬರಬೇಕಾಗುತ್ತೆ. ಸೊ ಯಾವುದೇ ರಿಯಾಕ್ಷನ್ನು, ಯಾವುದೇ ತೀರ್ಮಾನ, ಯಾವುದೇ ಒಂದು ಹೆಜ್ಜೆ ಹಾಕೋದಕ್ಕೂ ಮೊದಲು ಇವರು ಕೂಡ ಕನಿಷ್ಠ 48 ತಾಸು ಒಂದು ಕೂಲಿಂಗ್ ಪೀರಿಯಡ್ ಇಟ್ಕೊಳ್ಬೇಕಾಗತ್ತೆ. ಇನ್ನು 45ರಿಂದ 55ರ ವಯೋಮಾನದಲ್ಲಿರುವವರು ರಾಹು ಮಹಾದಶೆಯಲ್ಲಿರುವಂಥ ಸಾಧ್ಯತೆ ಹೆಚ್ಚಾಗಿದೆ. ರಾಹು ಮಹಾದಶೆ ಅವಧಿ ಏನಿದೆಯೋ ಇದು ನೀವು ಹೇಗೆ ಪ್ಲಾನಿಂಗ್ ಮಾಡ್ಕೊಳ್ತೀರೋ ಅದರಂತೆ ಅದು ಫಲ ಕೊಡ್ತದೆ. ಮಹತ್ ಕಾರ್ಯಗಳನ್ನು ಮಾಡಬೇಕು ಅಂತ ಮನಸ್ಸು ಆತುರಿತ ಇರ್ತದೆ. ಬಿಗ್ ಅಚೀವ್ಮೆಂಟ್, ಬಿಗ್ ಮನಿ ಇಂಥವನ್ನ ಹಗಲಿರುಳು ಯೋಚಿಸ್ತಾರೆ. ಇದರಿಂದಾಗಿ ಮಾನಸಿಕವಾಗಿ ರೆಸ್ಟ್ಲೆಸ್ನೆಸ್ ಇರ್ತದೆ. ಇದೊಂದು ರೀತಿಯ ಹೈ ಸ್ಟ್ರೆಸ್, ಹೈ ಗ್ರೋತ್ನ ದಶೆ ಕಾಲ. ಆದರೆ ಯೋಚನೆ ಮಾಡ್ತಾ ಕೂತ್ರೆ ಜಸ್ಟ್ ಯೋಚನೆಯಲ್ಲೇ ಕಳೆದು ಹೋಗುವಂಥ ಪ್ರಮೇಯ ಇರ್ತದೆ. ಅದರ ಬದಲಾಗಿ ಸಣ್ಣ ಸಣ್ಣ ಹೆಜ್ಜೆ ಇಡೋದಕ್ಕೆ ಆರಂಭಿಸಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಇನ್ನು ಗುರು 4ನೇ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದಾಗಿ ಇವರು ಟೂ ಮಚ್ ವಿಚಾರಗಳು, 1-2 ಅಂತಲ್ಲ 16 ವಿಚಾರಗಳನ್ನ ಮುಂದೆ ಇಟ್ಕೊಂಡು ಎಲ್ಲವನ್ನೂ ನಿಭಾಯಿಸಬೇಕು ಅಂತ ಹೊರಟ್ರೆ ಎಲ್ಲೋ ಗೊಂದಲಮಯ ಆಗುತ್ತೆ, ಕಿಯೋಸ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಆ ಕಾರಣಕ್ಕೆ ಏನು 1-2 ವಿಚಾರಗಳು ಅಂತಿದೆಯೋ ಅದನ್ನ ಸಣ್ಣ ಸಣ್ಣದಾಗಿ ಮುಗಿಸೋದಕ್ಕೆ ಟ್ರೈ ಮಾಡಿದ್ರೆ ಉತ್ತಮ. ಇನ್ನು 55ರಿಂದ 65ರ ಪ್ರಾಯದಲ್ಲಿರುವವರು ಗುರು ಮಹಾದಶೆ ಅವಧಿಯಲ್ಲಿರೋ ಸಾಧ್ಯತೆ ಹೆಚ್ಚಾಗಿದೆ. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರ್ತದೆ. ಶಾಂತಿಯುತ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಒಂದು ರೀತಿಯ ಆಳ ಅಗಲ ಅರಿವಾಗಿರ್ತದೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ, ಇದು ಒಳ್ಳೆಯದೇ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಒಂದು ರೀತಿಯ ಅನುಭವಸ್ಥರ ರೀತಿ ಇವರು ವರ್ತಿಸ್ತಾರೆ. ಸೊ ತಮ್ಮ ಅನುಭವವನ್ನ ಇತರರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಬಳಸಿದ್ರೆ ಒಳ್ಳೆಯದೇ ಇದು. ಇವರು ಗುರು 4ನೇ ಭಾವದಲ್ಲಿ ಇರೋದ್ರಿಂದಾಗಿ ಸ್ವಲ್ಪ ಆಧ್ಯಾತ್ಮಿಕ ವಿಚಾರಧಾರೆಗಳನ್ನು ಮೂಡಿಸ್ಕೊಂಡ್ರೆ ಮಾನಸಿಕವಾಗಿ ಸ್ವಲ್ಪ ಶಾಂತಿ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರ್ತದೆ. ಇನ್ನು ಮೇಷರಾಶಿ ಕೃತಿಕಾ ನಕ್ಷತ್ರ. ಸೂರ್ಯ ದಶೆಯಲ್ಲಿ ಇವರು ಹುಟ್ಟಿರ್ತಾರೆ. ಕಾನ್ಫಿಡೆಂಟ್ ಚೈಲ್ಡ್ ಅಂತ ಬಾಲ್ಯದಲ್ಲಿ ಅನ್ನಿಸ್ಕೊಂಡಿರುತ್ತೆ. ಇದರಲ್ಲಿ ಈಗ 25ರಿಂದ 35ರ ಪ್ರಾಯದಲ್ಲಿರುವವರು ಸಾಮಾನ್ಯವಾಗಿ ರಾಹು ಮಹಾದಶೆಯ ಅವಧಿಯಲ್ಲಿರೋ ಸಾಧ್ಯತೆ ಹೆಚ್ಚಾಗಿದೆ. ರಾಹು ಮಹಾದಶೆ ಅವಧಿ ಏನಿದೆಯೋ ಇದು ನೀವು ಹೇಗೆ ಪ್ಲಾನಿಂಗ್ ಮಾಡ್ಕೊಳ್ತೀರೋ ಅದರಂತೆ ಅದು ಫಲ ಕೊಡ್ತದೆ. ಮಹತ್ ಕಾರ್ಯಗಳನ್ನು ಮಾಡಬೇಕು ಅಂತ ಮನಸ್ಸು ಆತುರಿತ ಇರ್ತದೆ. ಬಿಗ್ ಅಚೀವ್ಮೆಂಟ್, ಬಿಗ್ ಮನಿ ಇಂಥವನ್ನ ಹಗಲಿರುಳು ಯೋಚಿಸ್ತಾರೆ. ಇದರಿಂದಾಗಿ ಮಾನಸಿಕವಾಗಿ ರೆಸ್ಟ್ಲೆಸ್ನೆಸ್ ಇರ್ತದೆ. ಇದೊಂದು ರೀತಿಯ ಹೈ ಸ್ಟ್ರೆಸ್, ಹೈ ಗ್ರೋತ್ನ ದಶೆ ಕಾಲ. ಆದರೆ ಯೋಚನೆ ಮಾಡ್ತಾ ಕೂತ್ರೆ ಜಸ್ಟ್ ಯೋಚನೆಯಲ್ಲೇ ಕಳೆದು ಹೋಗುವಂಥ ಪ್ರಮೇಯ ಇರ್ತದೆ. ಅದರ ಬದಲಾಗಿ ಸಣ್ಣ ಸಣ್ಣ ಹೆಜ್ಜೆ ಇಡೋದಕ್ಕೆ ಆರಂಭಿಸಬೇಕು, ಕನ್ಸಿಸ್ಟೆನ್ಸಿ ಇರಬೇಕು.
ಸೊ ಇವರು 4ನೇ ಭಾವದಲ್ಲಿ ಗುರು ಸಂಚಾರ ಅಂತಿರೋದ್ರಿಂದಾಗಿ ಇವರು ಕೂಡ ಅರಿವಿಗೆ ಮಹತ್ವ ಕೊಡಬೇಕಾಗುತ್ತೆ. ತುಂಬ ವಿಚಾರ, ಬೇರೆ ಬೇರೆ ವಿಚಾರಗಳನ್ನ ಮುಂದಿಟ್ಕೊಂಡು ಎಲ್ಲವನ್ನೂ ಒಟ್ಟಿಗೆ ಮಾಡ್ತೀನಿ ಅಂತ ಹೋಗೋದಕ್ಕಿಂತಲೂ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡಬೇಕಾಗುತ್ತೆ. ಮತ್ತು ಕೆಲವೊಂದು 1-2 ವಿಚಾರವನ್ನೇ ಹಿಡಿದು ಅದರ ಮೇಲೇ ವರ್ಕ್ ಮಾಡಿ ಅದನ್ನೊಂದು ಲಾಜಿಕಲ್ ಹೆಂಡಿಗೆ ತಕೊಂಡು ಹೋಗೋ ರೀತಿಯಲ್ಲಿ ಪ್ಲಾನಿಂಗ್ಗಳನ್ನು ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ರಾಹು ದಶೆ ಪ್ಲಾನಿಂಗ್ ಮಾಡೋದಕ್ಕೆ ಸಾಥ್ ಕೊಡ್ತದೆ. ಇನ್ನು 35ರಿಂದ 45ರ ವಯೋಮಾನದಲ್ಲಿರುವವರಿಗೆ ಗುರು ದಶೆ ಕಾಲ ಇದು. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರ್ತದೆ. ಶಾಂತಿಯುತ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಒಂದು ರೀತಿಯ ಆಳ ಅಗಲ ಅರಿವಾಗಿರ್ತದೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ, ಇದು ಒಳ್ಳೆಯದೇ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಒಂದು ರೀತಿಯ ಅನುಭವಸ್ಥರ ರೀತಿ ಇವರು ವರ್ತಿಸ್ತಾರೆ. ಇನ್ನು ಗುರುದಶೆಯಲ್ಲಿರುವವರಿಗೆ ಏನು ಇವಾಗ ಗುರು ಸಂಚಾರ ಅಂತ ಏನಿದೆಯೋ ಇದು ಬಹಳ ದೊಡ್ಡ ನೆಗೆಟಿವ್ ಎಫೆಕ್ಟ್ ಏನು ಮಾಡೋದಿಲ್ಲ. ಸ್ವಲ್ಪ ಉದ್ಯೋಗದಲ್ಲಿರುವವರಾದರೆ ಸ್ವಲ್ಪ ಸ್ಕಿಲ್ಗಳನ್ನು ಅಪ್ಡೇಟ್ ಮಾಡಿಕೊಂಡ್ರೆ ಉತ್ತಮ. ಇನ್ನು 45ರಿಂದ 55ರ ವಯೋಮಾನದಲ್ಲಿರುವವರು ಒಂದು ಗುರು ಮಹಾದಶೆಯಲ್ಲಿ ಇರ್ತಾರೆ. ಇಲ್ಲಾಂದರೆ ಶನಿ ಮಹಾದಶೆಯ ಆರಂಭದ ಕಾಲದಲ್ಲಿರ್ಬೋದು. ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದು. ಒಂದು ಸ್ವಲ್ಪ ಮೆಥಾಡಿಕ್ ಆಗಿ, ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ದಿನಚರಿಗಳನ್ನು ಅಳವಡಿಸ್ಕೊಂಡು ಕ್ರಮಬದ್ಧವಾಗಿ ಶಿಸ್ತಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ಸಹನೆ ಇರಬೇಕಾಗುತ್ತೆ. ಸಾಮಾನ್ಯವಾಗಿ ಶನಿದಶೆ ಅವಧಿಯಲ್ಲಿ ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗತ್ತೆ. ಇನ್ನು 55ರಿಂದ 65ರ ವಯೋಮಾನದಲ್ಲಿರುವವರು ಇವರು ಶನಿ ಮಹಾದಶೆಯ ಅವಧಿಯಲ್ಲಿರುವ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲವೇ ಬುಧ ಮಹಾದಶೆ ಶುರುವಾಗಿರುತ್ತದೆ. ಸೊ ಈ ಅವಧಿಯಲ್ಲೂ ಕೂಡ ಇವರು ಇನ್ನೂ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಯೋಚಿಸ್ತಾ ಇರ್ತಾರೆ. ಬುಧ ಮಹಾದಶೆಯ ಅವಧಿಯಲ್ಲಿದ್ದರೆ ಇವರಿಗೆ ಸ್ವಲ್ಪ ಕ್ಯಾಲ್ಕುಲೇಷನ್ಗಳು, ಬಿಸ್ನೆಸ್ ಆಲೋಚನೆ ಇಂಥದೆಲ್ಲ ಬರುವ ಸಾಧ್ಯತೆ ಇರ್ತದೆ. ಒಟ್ಟಾರೆಯಾಗಿ ಮೇಷರಾಶಿಯವರು ಮಾನಸಿಕ ಶಾಂತಿಯನ್ನು ಬೇರೆಯವರಿಂದ ನಿರೀಕ್ಷೆ ಮಾಡಬಾರ್ದು. ಆಸ್ತಿ ಪಾಸ್ತಿಗೆ ಸಂಬಂಧಿಸಿದಂತೆ ಆತುರದ ನಿರ್ಧಾರ ಮಾಡಬಾರ್ದು. ಇಲ್ಲ ನನ್ನಿಂದ ಸಾಧ್ಯ ಇಲ್ಲ ಅಂತ ಹಿಂದೆ ಸರಿಯೋ ಮನೋಭಾವನೆ ಇಟ್ಕೋಬಾರ್ದು. ರೆಸ್ಟ್ಲೆಸ್ನಿಂದ ಪಾರಾಗೋದಕ್ಕೆ, ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದಕ್ಕೆ ಹೋಗಬಾರ್ದು. ಭಾವನೆಗಳು, ಸಿಟ್ಟು, ಚಡಪಡಿಕೆ, ಏರಿಳಿತ ಇಂಥ ವಿಚಾರಗಳಲ್ಲಿ ಆರ್ಡರ್ ತಂದ್ಕೊಳ್ಳೋದಕ್ಕೆ ತಕ್ಕ ಮಟ್ಟಿಗೆ ಧ್ಯಾನವನ್ನು ಮಾಡೋದು ಸೂಕ್ತ. ಸೊ ಗುರುಬಲದ ಎಫೆಕ್ಟ್ ಏನಿದೆಯೋ ಇದು ಹೆಚ್ಚು ಕಡಿಮೆ 15ರಿಂದ 20% ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ದಶೆಗಳು ಮತ್ತು ದಶೆಯ ಭುಕ್ತಿಗಳು ಜೊತೆಗೆ ಜಾತಕದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಗ್ರಹಗಳು ಪೊಸಿಷನ್ ಎಲ್ಲ ಚೆನ್ನಾಗಿತ್ತು ಅಂದರೆ ಈ ಗುರುಬಲದ ಕಾರಣಕ್ಕೆ ನಿಮ್ಮ ಜೀವನ ಏನು ಹಿಂದೆ ಹೋಗೋದಿಲ್ಲ. ಸೊ ಹೆಂಗೆ ನಡೀತಾ ಹೋಗ್ತಾ ಇದೆಯೋ ಅದೇ ರೀತಿ ನಡೀತಾ ಹೋಗುತ್ತೆ. ಸೊ ಜೊತೆಗೆ ಅಷ್ಟಕವರ್ಗ ಬಿಂದುಗಳು ಅಂತ, ಸೊ ಜಾತಕದಲ್ಲಿ ಅಷ್ಟಕವರ್ಗ ಬಿಂದುಗಳು ಏನು ರಾಶಿ, ಗುರು ಪ್ರವೇಶದ ರಾಶಿ ಕಟಕ ರಾಶಿಯಲ್ಲಿ ಚೆನ್ನಾಗಿತ್ತು ಅಂದರೆ 4ಕ್ಕಿಂತ ಹೆಚ್ಚಿನ ಬಿಂದುಗಳಿತ್ತು ಅಂದರೆ ಸೊ ಇದೇನು ದೊಡ್ಡ ಮೇಜರ್ ಅಥವಾ ತುಂಬ ಕಷ್ಟ ಅನ್ನುವಂಥ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡೋದಿಲ್ಲ. ಸೊ ಸರ್ವರಿಗೂ ಮಂಗಳ ಆಗಲಿ. ಮತ್ತೆ ಸಿಗ್ತೀನಿ ಸ್ನೇಹಿತರೆ, ನಮಸ್ಕಾರ.